ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಇರುವಂತಹ ಸರ್ಕಾರವನ್ನ ವಿಸರ್ಜನೆ ಮಾಡೋ ಮೂಲಕವಾಗಿ ಮುಂದೆ ಹೊಸ ಸರ್ಕಾರ ರಚನೆ ಮಾಡೋ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮೋದಿ ರಾಜೀನಾಮೆಯನ್ನ ಈಗಾಗಲೇ ರಾಷ್ಟ್ರಪತಿ ಮುರ್ಮು ಅವರು ಸ್ವೀಕಾರವನ್ನ ಮಾಡಿದ್ದಾರೆ. ಮೋದಿ ಮತ್ತು ಸಂಪುಟ ಸಚಿವರಿಂದ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೊಸ ಸರ್ಕಾರ ರಚನೆವರೆಗೂ ಮೋದಿ ಅವರು ಹಂಗಾಮಿ ಪಿಎಂ ಆಗಿ ಇರಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಬಲ ಕುಗ್ಗಿತ್ತು, ಆದರೆ ಅಧಿಕಾರ ಸಿಗೋದು ಖಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಹ್ಯಾಟ್ರಿಕ್ ಗೆಲುವಿನ ಖುಷಿಯಲ್ಲಿರುವಂತಹ ನರೇಂದ್ರ ಮೋದಿ ಅವರು ಇವತ್ತು ಮುರ್ಮು ಅವರನ್ನ ಭೇಟಿಯಾದರು. ಈ ಸರ್ಕಾರವನ್ನು ವಿಸರ್ಜನೆ ಮಾಡಿ ಮುಂದೆ ಹೊಸ ಸರ್ಕಾರ ರಚನೆ ಮಾಡಲಿಕ್ಕೆ ಇನ್ವೈಟ್ ಮಾಡಿ ಅಂತ ಅವರು ಕೋರಿ ಈ ಒಂದು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂಥದ್ದನ್ನ ಗಮನಿಸಬಹುದಾಗಿದೆ. ಆ ಒಂದು ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡಿ ತಮ್ಮ ಒಂದು ರಾಜೀನಾಮೆಯನ್ನ ಅಂಗೀಕರಿಸುವಂತೆ ಅವರು ಕೋರಿರುವಂತಹ ಪತ್ರ. ಮೋದಿ ಮತ್ತು ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಇವತ್ತು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೊಸ ಸರ್ಕಾರ ರಚನೆಗೆ ಮುರ್ಮು ಅವರು ಆಹ್ವಾನವನ್ನು ಕೊಡಬೇಕು. ಬಹುತೇಕ 8ನೇ ತಾರೀಕು ಸರ್ಕಾರ ಸ್ಥಾಪನೆ ಆಗಬಹುದು, ಹೊಸ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಒಂದು ಮೀಟಿಂಗ್ ಏನಿದೆ, ಆ ಮೀಟಿಂಗ್ನ ನಂತರದಲ್ಲಿ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತಾರೆ ಯಾವತ್ತು ಓತ್ ತೆಗೆದುಕೊಳ್ತಾರೆ ಅಂತ. ಕೇಂದ್ರದಲ್ಲಿ 10 ವರ್ಷಗಳ ಬಳಿಕ ಸಮ್ಮಿಶ್ರ ಸರ್ಕಾರ ಬರ್ತಾ ಇದೆ. 2 ಅವಧಿಗಳಲ್ಲೂ ಕೂಡ 10 ವರ್ಷಗಳ ಕಾಲ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವಂತಹ ಒಂದು ಸ್ಥಿತಿ. 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಮೋದಿ ಅವರು ಪದಗ್ರಹಣವನ್ನ ಸ್ವೀಕಾರ ಮಾಡಲಿದ್ದಾರೆ. ಜೂನ್ 8ರ ಸಂಜೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಸುದ್ದಿ. ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನ ಸ್ವೀಕಾರ ಮಾಡ್ತಾರೆ. ಆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗುತ್ತೆ ಜೂನ್ 8ನೇ ತಾರೀಕಿನಂದು. ರೈಟ್, ಕೇಂದ್ರದಲ್ಲಿ 10 ವರ್ಷಗಳ ಆಳ್ವಿಕೆಯನ್ನ ನಡೆಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ ಸಮ್ಮಿಶ್ರ ಸರ್ಕಾರವನ್ನ ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಹೊಣೆಗಾರಿಕೆ. ಸೊ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಮಾತುಕತೆಗಳು ಜೆಡಿಯು ಮತ್ತು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರ ಜೊತೆಗೂ ಕೂಡ ಆಗ್ತಾ ಇದೆ, ಟಿಡಿಪಿ ಜೊತೆಗೆ. ಸೊ ಇದರ ಬೆನ್ನಲ್ಲೇ ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನ ಫುಲ್ಫಿಲ್ ಮಾಡ್ತಾರೆ, ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ನಿಂದ. ಶಬ್ಬೀರ್, ಇವತ್ತು ಮುರ್ಮು ಅವರನ್ನ ಭೇಟಿ ಮಾಡುವ ಮೂಲಕವಾಗಿ ಹೊಸ ಸರ್ಕಾರ ರಚನೆಗೆ ಆಹ್ವಾನ ಕೊಡುವಂತೆ ಅವರು ತಮ್ಮ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾಗಿದೆ. ಸೊ ಈಗ ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವತ್ತು ಪದಗ್ರಹಣ ಇತ್ಯಾದಿ ಅದರ ಬಗ್ಗೆ ಏನು ಮಾಹಿತಿ? ದಿವ್ಯಾ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಡೆಯ ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಸರ್ಕಾರವನ್ನ ವಿಸರ್ಜನೆ ಮಾಡಲಿಕ್ಕೆ ಒಂದು ಅನುಮೋದನೆಯನ್ನು ಕೂಡ ಪಡೆದುಕೊಂಡ್ರು. ಇದಾದ ಬಳಿಕ ಅವರು ನೇರವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ 17ನೇ ಲೋಕಸಭೆಯನ್ನ ವಿಸರ್ಜನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ. ತಮ್ಮ ಸ್ಥಾನಕ್ಕೆ ಮತ್ತೆ ಇಡೀ ಸಚಿವ ಸಂಪುಟದ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜೀನಾಮೆ ಪತ್ರವನ್ನು ಕೂಡ ಈಗಾಗಲೇ ಅವರು ಸಲ್ಲಿಸಿರುವಂತದ್ದು. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಒಂದು ಮನವಿಯ ಆಧಾರದ ಮೇಲೆ ಈ ಒಂದು ಇಡೀ ಕ್ಯಾಬಿನೆಟ್ ಅನ್ನ ಡಿಸಾಲ್ವ್ ಮಾಡ್ತಾರೆ. ಅದಾದ ಬಳಿಕ ಸರ್ಕಾರ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ಅಂದ್ರೆ ಇವತ್ತು ಸಂಜೆ ಎನ್ಡಿಎ ಸಭೆಯ ಬಳಿಕ ಮತ್ತೆ ಹೊಸದಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತ ಸಾಧ್ಯತೆಗಳಿದಾವೆ. ಇವತ್ತು ಸಂಜೆಯ ಬಳಿಕ ಅಥವಾ ನಾಳೆ ಬೆಳಗ್ಗೆ ಹಕ್ಕು ಮಂಡಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಪ್ರಧಾನಿ ನೇತೃತ್ವದಲ್ಲಿ ಉಳಿದ ಎನ್ಡಿಎ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಹೊಸ ಸರ್ಕಾರಕ್ಕೆ ರಚನೆಗೆ ಹಕ್ಕು ಮಂಡಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ಮಾಡಬಹುದು. ಇದಾದ ಮೇಲೆ ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎನ್ನುವಂತ ದಿನಾಂಕವೂ ಕೂಡ ನಿರ್ಧಾರ ಆಗುತ್ತೆ. ಈಗ ಮೂಲಗಳ ಮಾಹಿತಿಗಳೇನು ಬರ್ತಾ ಇದಾವೆ ಅದರ ಪ್ರಕಾರ 8ನೇ ತಾರೀಕು ಸಂಜೆ ಈ ಒಂದು ಕಾರ್ಯಕ್ರಮ ನಡೀಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳು ಬರ್ತಾ ಇರುವಂತದ್ದು. 7ನೇ ತಾರೀಕು ಇದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಬೇರೆ ಬೇರೆ ಭಾಗದಿಂದ ಗಣ್ಯರು ಕೂಡ ಬರಬೇಕಾಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸತತವಾಗಿ 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂತ ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ಇಟ್ಕೊಂಡಿರುವಂತದ್ದು. ಅದಕ್ಕೂ ಕೂಡ ಒಂದಿಷ್ಟು ಸಮಯ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಈಗ ಬಿಜೆಪಿ ಮಾಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ 8ನೇ ತಾರೀಕು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ.